ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾದ ಟ್ರೈಲರ್ ಕೂಡ ರಿವ್ಯೂ ಮಾಡ್ತಾ ಇದ್ದೀನಿ. ಜನನಾಯಕ. ನಿನ್ನೆ ತಾನೇ ಈ ಒಂದು ಸಿನಿಮಾದ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಇದರಲ್ಲಿ ದಳಪತಿ ವಿಜಯ್, ಪೂಜಾ ಹೆಗ್ಡೆ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರುವ 2026ಗೆ ವರ್ಲ್ಡ್ ವೈಡ್ ಅಲ್ಲಿ ಬಿಡುಗಡೆ ಆಗ್ತಾ ಇರುವ ಜನನಾಯಕನ್ ಸಿನಿಮಾದ ಟ್ರೈಲರ್ ಹಾಗೂ ಟೆಕ್ನಿಕಲ್ ಅಪ್ಡೇಟ್ಸ್, ಬಜೆಟ್ ಎಷ್ಟು ಹಾಕಿದ್ದಾರೆ ಮತ್ತು ಅದರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ದಳಪತಿ ವಿಜಯ್ ಅವರ ಲಾಸ್ಟ್ ಕೆರಿಯರ್ ಸಿನಿಮಾವಾಗಿದೆ. ಏಕೆಂದರೆ ಇವರು ರಾಜಕೀಯ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ದಳಪತಿ ವಿಜಯ್ ಅವರು ತಮಿಳುನಾಡಲ್ಲಿ ಪಕ್ಷ ಕಟ್ಟಿ ಜನಗಳಿಗೆ ಆಗ್ಬೋದು, ಅಲ್ಲಿರುವಂಥ ಬಡವರಿಗೆ ಆಗ್ಬೋದು, ರಾಜಕೀಯದಲ್ಲಿ ಮತ್ತೊಂದು ರೆಕಾರ್ಡ್ ಮಾಡೋಕ್ಕೆ ಬರ್ತಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸಿನಿಮಾದ ಕತೆ ಹೇಗಿದೆ, ಆ ಒಂದು ರಾಜಕೀಯ ಆಗ್ಬೋದು, ಈ ಸಿನಿಮಾ ಏನಾದರೂ ಲಿಂಕ್ ಇದೆ ಅಂತ ನೋಡಿದ್ರೆ ಸ್ವಲ್ಪ ಲಿಂಕು ಇದೆ. ಯಾಕಂದರೆ ಪಕ್ಷ ಅಂದಮೇಲೆ ಜನಗಳು ಬೇಕು, ಜನಗಳ ಬೆಂಬಲ ಬೇಕು ಮತ್ತು ಅದರಲ್ಲಿ ಕೂಡ ಒಳ್ಳೆಯದಿದೆ ಕೆಟ್ಟದಿದೆ. ನಾವು ಯಾವ ರೀತಿ ಇರುತ್ತವೆ ಅದೇ ರೀತಿ ಅದು ಕೂಡ ಇರುತ್ತದೆ. ಸೊ ಜನನಾಯಕನ ಸಿನಿಮಾ, ಈ ಸಿನಿಮಾದ ಟ್ರೈಲರ್ ಕೂಡ ನೋಡಿ ತುಂಬ ಚೆನ್ನಾಗಿದೆ. ಬಟ್ ಮಲ್ಟಿಪಲ್ ಭಾಷೆಗೆ ಕೂಡ ಡಬ್ ಆಗಿದೆ. ಹೌದು, ಸುಮಾರು 5 ಭಾಷೆಯಲ್ಲಿ KVN ಪ್ರೊಡಕ್ಷನ್ ಅವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಸಿನಿಮಾ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ತುಂಬ ಚೆನ್ನಾಗಿದೆ. ಬಟ್ ಆದರೆ ಸಿನಿಮಾದಲ್ಲಿ ಈ ಸಿನಿಮಾ ಕಂಪ್ಲೀಟ್ 90% ರೀಮೇಕ್ ಆಗಿದೆ. ಹೌದು, ಏಕೆಂದರೆ ಸಿನಿಮಾ ಟ್ರೈಲರ್ ನಿಮಗೆ ಗೊತ್ತಾಗುತ್ತೆ. ಭಗವಾನ್ ಕೇಸರಿ ಎಂಬ ಒಂದು ಸಿನಿಮಾವಿದೆ. ನಂದಮುರಳಿ ಬಾಲಕೃಷ್ಣ ಅವರು ಮಾಡಿರುವ ಆ ಒಂದು ಸಿನಿಮಾದ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ 90% ಈ ಸಿನಿಮಾ ರೀಮೇಕ್ ಕೂಡ ಆಗಿದೆ. ಯಾವುದು ಅಲ್ಲಿ ಬರುವಂಥ ಕಥೆ ಆಗ್ಬೋದು, ಅವ್ರಿಗೆ ಕೊಟ್ಟಂಥ ಪಾತ್ರ, ಪೂಜಾ ಹೆಗಡೆ ಕೊಟ್ಟಂಥ ಪಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಶ್ರೀಲೀಲಾ ಅವರು ಇದ್ದಾರೆ, ಬಟ್ ಇದರಲ್ಲಿ ಮಮಿತಾ ಬೈಜು ಅವ್ರ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಆದರೆ ಈ ಒಂದು ಸಿನಿಮಾದ ಟೆಕ್ನಿಕಲ್ ಕಡೆ ಬಂದರೆ ಈ ಸಿನಿಮಾ ತುಂಬ ಚೆನ್ನಾಗಿನೇ ವರ್ಕ್ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಈ ಸಿನಿಮಾದ ಕತೆ ಹಾಗೂ ಡೈರೆಕ್ಷನ್ ಮಾಡೋದು ವಿನೋದ್ ಅವರು ಮಾಡಿದ್ದಾರೆ. ಏಕೆಂದರೆ ಸಿನಿಮಾ ರೀಮೇಕ್ ಆಗಿದೆ ಗೊತ್ತಿದ್ದರೂ ಕೂಡ ಯಾವುದೂ ಒಂದು ಪ್ಲಾಟ್, ಯಾವುದೋ ಒಂದು ಪ್ರೇಮ್ ಕೂಡ ಮುಚ್ಚಿ ಇಟ್ಟಿಲ್ಲ. ಪ್ರತಿಯೊಬ್ಬರಿಗೆ ಅರ್ಥ ಆಗೋ ರೀತಿಯೇ ತೋರಿಸಿ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಸಿನಿಮಾ ರೀಮೇಕ್ ಅಂತ ಗೊತ್ತಿದ್ದರೂ ಕೂಡ ಅದನ್ನು ಮುಚ್ಚಿಡೋಕ್ಕೆ ಸಿನಿಮಾದ ಓವರ್ ಆಲ್ ಟೀಮ್ ಮುಚ್ಚಿಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವರು ಮಾಡಿಲ್ಲ. ಹೇಗಿದೆಯೋ ಯಾಸ್ ಇಟ್ ಈಸ್ ಹಾಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಕೆಲವೊಂದಿಷ್ಟು ಹೊಸ ಪಾತ್ರ ಕೂಡ ಬರೆದಿದ್ದಾರೆ. ಅದು ಓಕೆ ಅನಿಸ್ತು ನನಗೆ. ಬಟ್ ಆದರೆ ಇನ್ನೂ ಸ್ವಲ್ಪ, ಯಾಕಂದರೆ ದಳಪತಿ ವಿಜಯ್ ಅವರ ದೊಡ್ಡ ಫ್ಯಾನ್ ಬೇಸ್ ಇರುವಂಥ ಸ್ಟಾರ್ ನಟ, ಅವರಿಗೆ ರೀಮೇಕ್ ಸಿನಿಮಾ, ಅದರಲ್ಲಿ ಲಾಸ್ಟ್ ಸಿನಿಮಾ ಅಂದರೆ ಸ್ವಲ್ಪ ಫ್ಯಾನ್ಸ್ಗಳಿಗೆ ಬೇಜಾರಾಗುವಂಥ ವಿಷಯವಾಗಿದೆ. ಏಕೆಂದರೆ ಲಾಸ್ಟ್ ಸಿನಿಮಾ ಅಂದರೆ ತಲೆಯಲ್ಲಿ ಉಳಿದುಕೊಳ್ಳೋ ರೀತಿ ಒಂದು ಕಥೆ ಆಗ್ಬೋದು, ಅವ್ರಿಗಿರುವಂಥ ಫ್ಯಾನ್ ಬೇಸ್ ಇರುವಂಥ ಒಂದು ಸ್ಟ್ರಾಟಜಿ ಆಗ್ಬೋದು ತುಂಬ ಚೆನ್ನಾಗಿದೆ. ಬಟ್ ಅವ್ರಿಗೆ ಒಂದು ಒಳ್ಳೆ ಎಮೋಷ್ನಲ್ ಸಿನಿಮಾ ಆಗ್ಬೋದು, ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಕೊಟ್ಟರೆ ಇನ್ನೂ ತುಂಬ ಬೆಟ್ರ್ ಆಗ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಇಷ್ಟ ಅಂತ ನಾವು ಕೂಡ ಹೇಳಬಹುದು. ಹಾಗೆ ಇದರಲ್ಲಿ ಮತ್ತೊಂದಿಷ್ಟು ಮಾಹಿತಿಗಳ ಪ್ರಕಾರ ಈ ಸಿನಿಮಾ 400 crore ಅಂದರೆ 400 ಕೋಟಿ ಬಜೆಟ್ ಹಾಕಿ ಈ ಸಿನಿಮಾ ರೆಡಿ ಮಾಡಿದ್ದಾರೆ. ಆದರೆ ಈ ಸಿನಿಮಾ ಜನವರಿ 9ಗೆ ವರ್ಲ್ಡ್ ವೈಡಲ್ಲಿ ರಿಲೀಸ್ ಆಗ್ತದೆ. ಅದರ ಜೊತೆಗೆ ರಾಜಾ ಸಾಬ್ ಅವರು, ಪ್ರಭಾಸ್ ಅವರು ಮಾಡಿರುವ ಸಿನಿಮಾ ಕೂಡ ಅದು ಕೂಡ ರಿಲೀಸ್ ಆಗ್ತಾ ಇದೆ. ಮೇ ಬಿ ಕ್ಲಾಶ್ ಕೂಡ ಆದರೂ ಆಗಬಹುದು. ಏಕೆಂದರೆ ಇಬ್ಬರು ಸ್ಟಾರ್ಗೂ ಕೂಡ ತುಂಬ ಒಂದು ಫ್ಯಾನ್ ಬೇಸ್ ಇರುವಂಥ ಸ್ಟಾರ್ಗಳು. ಅದಕ್ಕೆ ನೋಡಬೇಕು, ಕಾದು ನೋಡಬೇಕು ಸಿನಿಮಾ ಕತೆ ಹೇಗಿದೆ, ಅಲ್ಲಿ ಬರೋಂಥ ಫ್ಯಾನ್ಸ್ಗಳ ಆರ್ಭಟ ಆಗ್ಬೋದು, ಕಾದು ನೋಡಬೇಕು. ಸೊ ಇದು ಆಗಿತ್ತು ಜನನಾಯಕನ್ ಸಿನಿಮಾದ ಟ್ರೈಲರ್. ಸಿನಿಮಾ ರಿಲೀಸ್ ಆದ ಬಳಿಕ ಮತ್ತೆ ಸಿನಿಮಾದ ಅಪ್ಡೇಟ್ಸ್ ಹೇಗಿದೆ, ಕತೆ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ತುಂಬ ಚೆನ್ನಾಗಿದೆ ಟ್ರೈಲರ್ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ಸಿಗುತ್ತೆ. ಆದರೆ ಇನ್ನೂ ಕೂಡ ಬೆಟರ್ ಆಗಬೇಕಿತ್ತು ನನ್ನ ಒಂದು ಅಭಿಪ್ರಾಯ. ಸೊ ಇಷ್ಟವಾದರೆ ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಕೂಡ ಕಾಮೆಂಟ್ ತಿಳಿಸಿ, ನೋಡೋಣ, ಡಿಸ್ಕಸ್ ಮಾಡೋಣ ಕಾಮೆಂಟಲ್ಲಿ ಯಾವ ರೀತಿಯ ಕಾಮೆಂಟ್ ಬರುತ್ತೆ ಅಂತ. ಸೊ ಇದು ಆಗಿತ್ತು ಜನನಾಯಕನ್ ಸಿನಿಮಾದ ಟ್ರೈಲರ್ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ವಿಡಿಯೋ. ಸೊ ಮತ್ತೆ ಅಲ್ಲಿ ಕಾಯ್ತಾರೆ. ನಮಸ್ಕಾರ.